ತುಂಗಭದ್ರಾ ಕಾರ್ಖಾನೆ ವಿಚಾರದಲ್ಲಿ ನನ್ನ ಪಾತ್ರವೇನಾದರೂ ಇದ್ರೆ ಅದನ್ನ ಪ್ರೂವ್ ಮಾಡಿದ್ರೆ ನಾನು ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ. ಇದರಲ್ಲಿ ನನ್ನ ಹಾಗೂ ನನ್ನ ಕುಟುಂಬದ ಪಾತ್ರ ಏನು ಇಲ್ಲ ಎಂದು ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಸವಾಲು ಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸುಖಾಸುಮ್ಮನೆ ನಮ್ಮ ಕುಟುಂಬದ ಹೆಸರು ಇದರಲ್ಲಿ ತಳುಕು ಹಾಕುವ ಪ್ರಯತ್ನ ನಡೆದಿದೆ. ಇದರಲ್ಲಿ ಒಂದು ಗುಂಟೆ ಭೂಮಿ ಪಡೆಯುವ ಪ್ರಯತ್ನವೂ ಕೂಡ ನಾವು ಮಾಡಿಲ್ಲ. ಅಕಸ್ಮಾತ್ ನನ್ನ ಮನಸ್ಸಲ್ಲಿ ಈ ಆಲೋಚನೆ ಬಂದಿದ್ದೆ ಅದರಲ್ಲಿ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ. ಈ ತರ ಇದ್ರೆ ಆ ದೇವರು ನೋಡಿಕೊಳ್ತಾರೆ. ರೈತರಿಗೆ ಅನ್ಯಾಯ ಮಾಡಿ ಡಬಲ್ ಗೇಮ್ ರಾಜಕಾರಣ ಮಾಡುವ ಸಂಸ್ಕೃತಿ ನಮ್ಮ ಪಕ್ಷ ಹೇಳಿಕೊಟ್ಟಿಲ್ಲ. ನನ್ನ ಮೇಲೆ ಸುಮ್ಮನೆ ವಿರುದ್ಧ ಆರೋಪ ಮಾಡ್ತಾ ಇರುವವರ ವಿರುದ್ಧ ನಾನು ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಭೂಮಿಯನ್ನ ಖರೀದಿ ಮಾಡಿರ್ತಾರೆ. ಅಲ್ಲೀಗ ಒಟ್ಟು ಸುಮಾರು 250 ಜನ ರೈತರು ಸಾಗುವಳಿ ಮಾಡ್ತಾ ಇದ್ದಾರೆ. ಎಲ್ಲಿ ಯರನಾಳು ಗ್ರಾಮದಲ್ಲಿ 1387 ಎಕರೆಯಲ್ಲಿ ಅದರಲ್ಲೊಂದು 25 ಎಕರೆ ಕೆರೆ ಅಂತ ಬರುತ್ತೆ. ರೈತರು ಸಾಗುವಳಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಹರಿಗೆ ಗ್ರಾಮದಲ್ಲಿ 129 ಎಕರೆ ತುಂಗಭದ್ರಾ ಶುಗರ್ ಸಂಸ್ಥೆ ದಾಖಲೆ ಇತ್ತು. ಅಲ್ಲಿ ಸರ್ಕಾರಿ ಪಡೆನೂ ಕೂಡ ಆಗುತ್ತೆ, ಕಂದಾಯ ಕಟ್ಟಿಲ್ಲ ಅಂತ ಹೇಳಿ. ಇಲ್ಲಿ 398 ವಾಸದ ಮನೆಗಳಿದೆ. ಉಳಿದ ಜಾಗ ಕಂಪನಿ ಹೆಸರಲ್ಲಿದೆ. 398 ವಾಸದ ಮನೆಗಳಿದೆ ಇಲ್ಲಿ ಅರಿಗೆ ಹತ್ತಿರ. ತದನಂತರ ತೋಪಿನಘಟ್ಟ ಗ್ರಾಮ ಅಲ್ಲ 51 ಎಕರೆ ಇದೆ. ಅವ್ರು ತುಂಗಭದ್ರಾ ಶುಗರ್ ಹೆಸರಲ್ಲೇ ಒಂದು 45 ಎಕರೆ ಅವ್ರ ಸ್ವಾಧೀನದಲ್ಲೇ ಇದೆ, ಅವ್ರು ಮಾಡಿಕೊಂಡ್ಲೆ ಅದನ್ನ. ತದನಂತರ ಮುಂದಿನ ಗ್ರಾಮ ಮಲಗೋಪ, ಅಲ್ಲಿ 26 ಎಕರೆ 33 ಗುಂಟೆ ಜಾಗ ಇದೆ. ಸಂಪೂರ್ಣವಾಗಿ ಮನೆಗಳಿದೆ ಅಲ್ಲಿ, ಸಂಪೂರ್ಣವಾಗಿ ಮನೆಗಳಿದೆ ಅಲ್ಲಿ. ಅದನಂತರ ಅದೇ ಮಲಗೋಪದಲ್ಲಿ 35.24 ಎಕರೆ ಅಂದ್ರೆ 35 ಎಕರೆ 24 ಗುಂಟೆ. ಇಲ್ಲಿ ತಾವೆಲ್ಲರೂ ಕೂಡ ನೋಡಿದ್ದೀರಿ, ನಮ್ಮ ನ್ಯಾಷನಲ್ ಹೈವೇ ರಸ್ತೆ ಆಗ್ತಾ ಇದೆ. ಮಲಗೋಪದ ಹತ್ರ ಚನ್ನಬಸವೇಶ್ವರ ದೇವಸ್ಥಾನ ಬರುತ್ತೆ, ಪುಷ್ಕರಣಿ ಬರುತ್ತೆ, ಕಾಡ ಆಫೀಸು ಕೂಡ ಅಲ್ಲಿ ಕಟ್ಟಾಗಿದೆ, RTO ಕಚೇರಿ ಇದೆ, ನಾಡ ಕಚೇರಿ 2 ನಾಡ ಕಚೇರಿ ಅಲ್ಲಿದೆ, ವಾಟರ್ ಓವರ್ ಟ್ಯಾಂಕ್ ಇದೆ, ವಸತಿ ಮನೆಗಳಿದ್ದಾವೆ. ಪಾಪ ಎಷ್ಟೋ ವರ್ಷದಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ. ಶುಗರ್ ಫ್ಯಾಕ್ಟರಿ ಇದ್ದಾಗೆ ಅಲ್ಲಿ ಜೀವನವನ್ನು ಮನೆ ಕಟ್ಕೊಂಡು ನಡೆಸ್ತಾ ಇದ್ದಾರೆ. ಮೊನ್ನೆನೂ ಕೂಡ ಪಾಪ ಅಲ್ಲಿಗೇನು 2 ಲೈನ್ ಇರೋದು 4 ಲೈನ್ ರಸ್ತೆ ಆಗ್ತಾ ಇದೆ. ಅಲ್ಲಿ ಮನೆಗಳಿಗೆ ಕಾಂಪನ್ಸೇಷನ್ ಕೊಡೋಣ ಅಂದ್ರೆ ಓನರ್ಶಿಪ್ ಇವ್ರ ಹೆಸರಲ್ಲಿದೆ, ತುಂಗಾ ಶುಗರ್ಸ್ ಹೆಸರಲ್ಲಿದೆ. ಪಾಪ ಅವ್ರಿಗೆ ಕಾಂಪನ್ಸೇಷನ್ ಕೊಡಕ್ ಆಗ್ತಾ ಇಲ್ಲ. ಅಲ್ಲಿಯ ಜನರಿಗೆ ಮನೆ ಕಟ್ಕೊಂಡಿದ್ದಾರೆ. ಈ ತರ ಟೆಕ್ನಿಕಲ್ ಇಶ್ಯೂ ಅಲ್ಲಿ ಉಳಿದಿ ಗೌರವಿತ ನ್ಯಾಯಾಲಯಕ್ಕೆ ತಿಳಿಸುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಂತೀನಿ. ಮತ್ತು ಮೂರನೇದು, ಇಲ್ಲೇನು ಶುಗರ್ ಫ್ಯಾಕ್ಟ್ರಿ ಜಾಗ ಇತ್ತು, ಅಲ್ಲಿಗೇನು ಲೇಔಟ್ ಕೆಲಸ ಆಗ್ತಾ ಇದೆ ಅಂತ ಸುದ್ದಿ. ಈಗ ಲೇಔಟ್ ಅಪ್ರೂವಲ್ ಆಗಿದೆ ಈಗ ಆಲ್ರೆಡಿ. ನಂತರ ಪ್ಲಾನು ಕೂಡ ಇಲ್ಲಿದೆ, ಲೇಔಟ್ ಅಪ್ರೂವಲ್ ಕೂಡ ಆಗಿದೆ. ಪಾಪ ಸಾಕಷ್ಟು ಒತ್ತಡ ಬರ್ತಾ ಇದೆ ಅವರಿಗೆ ಬೇಗ ಪ್ರೋಸೆಸ್ ಮಾಡಲಿಕ್ಕೆ. ಅನೇಕ ಫೋನಿನ ಒತ್ತಡಗಳು ಕೂಡ ಬರ್ತಾ ಇದೆ. ಈಗೂ ಕೂಡ ನಾನು ಒತ್ತಾಯ ಮಾಡ್ತೇನೆ ಈ ಸಂದರ್ಭದಲ್ಲಿ, ಈ ಜಾಗವನ್ನು ಕೂಡ ಸರ್ಕಾರ ನಮ್ಮ ಶಿವಮೊಗ್ಗದ ಸರ್ವಾಂಗೀಣ ಅಭಿವೃದ್ಧಿಗೆ ನಮಗೆ ಲ್ಯಾಂಡ್ ಬ್ಯಾಂಕ್ ಬೇಕು. ಇದು ಇಂಡಸ್ಟ್ರಿ ಸ್ಕೂಲ್ ಬರುತ್ತೆ ಅಂದ್ರೆ ಲ್ಯಾಂಡ್ ಇಲ್ಲ ಇವತ್ತು, ಮುಂದಿನ ಫ್ಯೂಚರ್ ಎಕ್ಸ್ಪಾನ್ಷನ್ ನಮಗೆ ಜಾಗ ಇಲ್ಲ. ಸೊ ಈ ಸಂದರ್ಭದಲ್ಲಿ ಈ ಜಾಗವನ್ನು ಕೂಡ ಸರ್ಕಾರಕ್ಕೆ ಇವತ್ತು ಬರಗಾಲದ ಒಂದು ಸಂದರ್ಭ, ಈ ಕಷ್ಟ ಇದೆ, ಇನ್ನು 2 ವರ್ಷ ಕೋರ್ಟಿಗೆ ಸಮಯ ಕೇಳಿ ಟೈಮ್ ತಗೊಂಡ್ಲಿ, ಅದಕ್ಕೊಂದು ಬೆಲೆ ಕೊಟ್ಟು ತಗೊಂಡು ಹಾರ್ಟ್ ಆಫ್ ದಿ ಸಿಟಿ ಸುಮಾರು ಒಂದು 50 ಎಕರೆ ಜಾಗ ಅದನ್ನು ಉಳಿಸ್ಕೊಂಡು ಅಲ್ಲಿ ಇನ್ನು ಮುಂದೆ ನಮ್ಮ ಶಿವಮೊಗ್ಗದ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಯೋಚನೆ ಮಾಡ್ಬೋದಾ, ಈ ದೃಷ್ಟಿಯಿಂದ ನಾನು ಸಲಹೆಯನ್ನ ಕೊಡ್ತಾ ಇದ್ದೇನೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಒತ್ತಾಯ, ಯಾರ್ಯಾರು ರೈತ ಸಾಗುವಳಿಗೋಸ್ಕರ ಅರ್ಜಿಯನ್ನ ಹಾಕಿದ್ದಾರೆ ಅವ್ರಿಗೆ ಭೂಮಿ ಉಳಿಸ್ಕೊಡ್ಬೇಕು. ಕೆಲವು ಕಡೆಗೆ ವಸತಿಗಳು ಏನಿದೆ ಅವರಿಗೆ ಮನೆಗಳಿಗೆ ಹಕ್ಕುಪತ್ರ ಸಿಗಬೇಕು. ಮೂರನೇದು, ಈ ಲೇಔಟ್ ಎಕ್ಸ್ಪೆನ್ಷನ್ ಪ್ರೋಸೆಸ್ ಏನು ನಡೀತಾ ಇದೆ ಅಲ್ಲಿ ಸುಮಾರು ಒಂದು ಆ ಜಾಗವನ್ನು ಉಳಿಸ್ಕೊಂಡು ನಮ್ಮ ಶಿವಮೊಗ್ಗದ ಸರ್ವಾಂಗೀಣ ಅಭಿವೃದ್ಧಿ. ಯಾಕೆಂದ್ರೆ ನಿಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಫ್ರೀಡಂ ಪಾರ್ಕ್ 48 ಎಕರೆ ಜಾಗ
24 ಆದೇಶವನ್ನು ಮಾಡಿಸಿ ನಮ್ಮ ಶಿವಮೊಗ್ಗದ ನಾಗರಿಕರಿಗೋಸ್ಕರ ಅದು ಉಳಿಸುವಂತ ಹಾರ್ಟ್ ಆಫ್ ದಿ ಸಿಟಿ ಅಂತ ಒಳ್ಳೆ ಒಂದು ಜಾಗವನ್ನು ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಅಷ್ಟೇ ಬೆಲೆ ಬಾಳುವಂತ ಒಂದು ಜಾಗ. ಈ ಸಂದರ್ಭ ಉಳಿಸ್ಕೊಡುವಂತ ಪ್ರಯತ್ನ ಈಗಿನ ಕಾಂಗ್ರೆಸ್ ಸರ್ಕಾರ ಮಾಡ್ಬೋದಾ? ಆ ದಿಕ್ಕಲ್ಲಿ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಮತ್ತೆ ಮದ್ರಾಸ್ ಹೈಕೋರ್ಟ್ ಆದೇಶ ಮಾಡಿದೆ, ಅವರಿಗೆ ನಮ್ಮ ರಾಜ್ಯ ಸರ್ಕಾರ, ಸ್ಟೇಟ್ ಗೌರ್ಮೆಂಟ್ ಗಮನವನ್ನು ಕೊಟ್ಟು ಅಲ್ಲಿ ರೈತರ ಪರವಾಗಿ ನಿಲುವನ್ನು ವಹಿಸ್ಕೊಳ್ಬೇಕು. ಅದು ಬಿಟ್ಟು ಕೋರ್ಟ್ ಆದೇಶ ಮಾಡಿದೆ, ಇನ್ನೊಂದು ವಾರದಲ್ಲಿ ರೀಸ್ಟೋರ್ ಮಾಡುವಂತ ಪ್ರೋಸೆಸ್ ಅನ್ನ ಬಿಟ್ಟು ಅವರೇ ರೈತರ ಪರವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ. ಪಾಪ ಇವತ್ತು ಅನೇಕ ರೈತ ಹೋರಾಟ ಸಮಿತಿಗಳನ್ನ ಮಾಡಿಕೊಂಡು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ, ಪಕ್ಷಾತೀತ ಹೋರಾಟಗಳು ನಡೀತಾ ಇದೆ. ಹಾಗಾಗಿ ಕಣ್ಣಿದ್ದು ಕುರುಡನಂತೆ ಮಾಡಿದ ರೀತಿಯಲ್ಲಿ ಸಾಮಾನ್ಯ ಜನರೆಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ರೈತರಿಗೆ ರೀಸ್ಟೋರ್ ಮಾಡಬೇಕೇ ಹೊರತು ತುಂಗಭದ್ರಾ ಶುಗರ್ ಸಿಮ್ ರೀಸ್ಟೋರ್ ಮಾಡುವಂತ ಕೆಲಸ ಮಾಡಬಾರದು ಅಂತೇಳಿ ಪಕ್ಷದ ಪರವಾಗಿ ನಾವು ವಿನಂತಿಯನ್ನ ಮಾಡ್ಕೊಂತೇವೆ. ಹಾ ಸರ್, ನಾವೇನ್ ಮಾಡಕ್ಕಾಗಲ್ಲ, ನೀವು ಹೈಕೋರ್ಟ್ಗೆ ಹೋಗಿ ಅಂತ ಹೋರಾಟಗಾರರಿಗೆ ಹೇಳಿ. ಬಟ್ ಹೋರಾಟಗಾರರಿಗೆ ಹೋದ ಸಮೇತ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಸುಮಾರು ಮುಂದಿನ ಹೋರಾಟ ಹೆಂಗೆ? ನಾನು ಅದೇ ಹೇಳ್ತೀನಿ ಸರ್, ಇನ್ನ ರೈತರಿಗೆ ಬಿಟ್ಕೊಳ್ಳದೆ ಆ ರೈತರ ಪರವಾಗಿ ರೈತರ ಹೆಸರಲ್ಲಿ ಸಾಮಾನ್ಯ ಜನರ ಪರವಾಗಿ ಇನ್ನು ಸರ್ಕಾರ ಇವತ್ತು ಬಂದಿದೆ, ಅವರೇ ಸಾಮಾನ್ಯ ಜನರ ಪರವಾಗಿ ಒಂದು ಹೆಜ್ಜೆ ಮುಂದೋಗಿ ಕೋರ್ಟಿಗೆ ಹೋಗಿ ಅಪೀಲ್ ಹಾಕಿ ರೈತನ ಜನರನ್ನು ಉಳಿಸ್ಬೇಕು ಅಂತ ನಾನು ಅದನ್ನೇ ನಮ್ಮ ಪಕ್ಷ ಒತ್ತಾಯ ಮಾಡ್ತಿರೋದು ಸರ್. ತುಂಗಭದ್ರಾ ಕಾರ್ಖಾನೆಗೆ ಮಹಾರಾಜರು ಆ ಟೈಮಲ್ಲಿ ಲೀಸಿಂಗ್ ಕೊಟ್ಟಿದ್ದು ಅಂತ ಕೆಲವು ಹಿರಿಯರು ಹೇಳ್ತಾರೆ. ಅಷ್ಟು ಜಮೀನನ್ನು ಕಬ್ಬು ಬೆಳೆಯಕ್ಕೆ ಮಹಾರಾಜರು ಲೀಸಿಂಗ್ ಕೊಟ್ಟಿದ್ದು ಅಂತ. ಈಗ ಸಕ್ಕರೆ ಕಾರ್ಖಾನೆ ಅದು ಅಧಿಕೃತ ಅಲ್ಲ ಅಂತಾರೆ ಕೆಲವರು ಓನರ್. ಈಗ ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದು ಅವ್ರ ಪರ್ಚೇಸ್ ಲ್ಯಾಂಡ್, ಲೀಸ್ ಲ್ಯಾಂಡ್, ಇದು ನನಗೆ ಗೊತ್ತಿಲ್ಲ ಸರ್. ಕೆಲವರಿಗೆ ಪರ್ಚೇಸ್ ಲ್ಯಾಂಡ್ ಆಗಿದ್ರು ಕೂಡ 50% ಪರ್ಚೇಸ್ 50% ಲೀಸ್ ಅಂತ ಕೂಡ ಚರ್ಚೆ ಇದೆ. ಅದು ಯಾವುದೇ ಇರಲಿ ಸರ್, ಈ ಟೈಮಲ್ಲಿ ನಮ್ಮ ರೈತರು ಕಳೆದ 25-30 ವರ್ಷದಿಂದ ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ. ರೈತರು ಉಳಿಸ್ಬೇಕು ಸರ್. ಕೆಲವರಿಗೆ ಬಾಡಿನೂ ಕೊಟ್ಟಾಗಿದೆ. ನೀವು ಹೇಳಿದಂಗೆ 120 ಜನರಿಗೆ ಬಾಡಿ ಕೊಟ್ಟಾಗಿದ್ದು 127. ಮತ್ತೀಗ ಇವರು ಇನ್ನೂ ಕೋಟಿ ಬಂದ್ಮೇಲೆ ಅದು ಮೊದಲು ಕೊಟ್ಟಿದ್ರು ಅಂತ ಆಗಿದೆ. ಸರ್ಕಾರಿ ಈಗ ಸದಾಶಿವಪುರದಲ್ಲಿ 127 ಸಕ್ರಮ ಕೊಟ್ಟಾಗಿದೆ ಸರ್. ಈಗ ಅಲ್ಲಿ ಮತ್ತೆ ತುಂಗಭದ್ರಾ ಶುಗರ್ ಸಿಮ್ ರೀಸ್ಟೋರ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನನಗೂ ನಿನ್ನೆ ಯಾಕೆ ವಿಚಾರದಲ್ಲಿ ನಾನು ಗಮನಿಸಿದೆ ಅಂದ್ರೆ, ನಾನು ನಿನ್ನೆ ಹಸೂಡಿ ಆ ಕಡೆ ಪ್ರವಾಸಕ್ಕೆ ಹೋಗಿದ್ದೆ. ಪಾಪ ರೈತರು ಬೇಜಾರಾಗಿದ್ರು, ನಮ್ಮನ್ನೆಲ್ಲ ಒಕ್ಲಪ್ಸ್ತಾ ಇದ್ದಾರಂತೆ ನೀವು, ಮತ್ತೆ ಯಾರೋ ಒಬ್ರು ಇನ್ನೊಬ್ರು ಬಾಯಿ ಒರೆಸ್ತಾರಂತ ಇದ್ದಾರ, ಆ ತರ ಒಂದು ವಿಚಾರಗಳು ಕೂಡ ಕೇಳಿ ಬಂತು ನನಗೆ. ಆಗತ್ತೆ. ಹಾಗಾಗಿ ಇದು ಯಾವ್ದಕ್ಕೂ ಕೂಡ ಸರ್ಕಾರ ಅವಕಾಶ ಮಾಡಿಕೊಡದೆ ರೈತರ ಪರ ನಿಂತ್ಕೋಬೇಕು, ಮದ್ರಾಸ್ ಹೈಕೋರ್ಟಿಗೆ ಕನ್ವಿನ್ಸ್ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ನಿಲುವು ಸರ್. ನಾನು ಇಷ್ಟೇ ಹೇಳ್ತೀನಿ, ಅಕಸ್ಮಾತ್ ಇದರಲ್ಲಿ ನನ್ನ ಪಾತ್ರ ಅಥವಾ ಇದರಲ್ಲಿ ಏನಾದ್ರು ಒಂದು ಗುಂಟೆ ನಾನೇನಾದ್ರು ಅಪೇಕ್ಷೆ ಪಟ್ಟರೆ ತಗೊಳೋದು, ಆಮೇಲೆ ನಾನು ತಗೊಬೇಕು ಅಂತ ಒಂದು ನನ್ನ ಮನಸ್ಸಲ್ಲಿ ಬಂದ್ರೂ ಕೂಡ ಬಂದಿದ್ದೇ ನಿಜ ಆಗಿದ್ರೆ ಆ ದೇವ್ರು ನೋಡ್ಕೊಂತಾನೆ ಯಾರಾದರೂ ಪ್ರೂವ್ ಮಾಡಿದ್ರೆ ನಾನು ಮುಂದಿನ ಚುನಾವಣೆ ಸ್ಪರ್ಧೆ ಮಾಡಲ್ಲ. ರೈತರಿಗೆ ಅನ್ಯಾಯ ಮಾಡಿ ಡಬಲ್ ಗೇಮ್ ರಾಜಕಾರಣ ಮಾಡುವಂತ ಒಂದು ಸಂಸ್ಕೃತಿ ನಮ್ಮ ಪಕ್ಷ ನಮಗೆ ಹೇಳ್ಕೊಟ್ಟಿಲ್ಲ ಸರ್. ನಮ್ ಸ್ಪಷ್ಟವಾಗಿ ಗೊತ್ತಿಲ್ಲ ಸರ್. ಅದೇ ಕೆಲವು ಸರ್ಕಾರದ ಅನೇಕ ನಾಯಕರುಗಳದ್ದು ಒತ್ತಡ ಇದೆ ಸರ್. ಲೇಔಟ್ ಬೇಗ ಆಗ್ಬೇಕು, ದಿನಾ ಫೋನು, ಸಂದರ್ಭ ಬಂದ ನಾನು ಹೇಳ್ತೀನಿ ಅದನ್ನ, ದಿನಾ ಫೋನು, ಇವತ್ತು ಯಾವ ಸ್ಟೇಜ್ ಇದೆ, ಇವತ್ತು ಯಾವ ಸ್ಟೇಜ್ ಇದೆ. ಗೌರವಾನ್ವಿತ ಉಸ್ತುವಾರಿ ಸಚಿವರಿಗೆ ಪಾಪ ಶಿವಮೊಗ್ಗದಲ್ಲಿ
ಬೇರೆ ಬೇರೆ ಸಮಯ ಸಿಗುತ್ತಿಲ್ಲ ಗೊತ್ತಿಲ್ಲ. ಇದಕ್ಕಂತೂ ಒಂದು 2 ದಿನಕ್ಕೊಂದು ಫೋನ್ ಮಾಡುವ, ಆ ಕಚೇರಿಯಿಂದ ಫೋನ್ ಬರುತ್ತೆ ಪಾಪ ಅವರಿಗೆ, DC ಆಫೀಸಿಗೆ, ಇನ್ನೊಂದು ಆಫೀಸಿಗೆ. ಅಷ್ಟೊಂದು ಪಾಪ ಇನ್ವಾಲ್ವ್ ಆಗ್ಬಿಟ್ಟಿದೆ ನಮ್ಮ ಸರ್ಕಾರದ ಸ್ನೇಹಿತರಿಗೆ. ಹಾಗಾಗಿ ಇದ್ರ ಮಧ್ಯ ಇವ್ರ ಹುಳುಕನ್ನ ಮುಚ್ಕೊಳ್ಳೋಕ್ಕೋಸ್ಕರ ಇಲ್ಲಿ ರಾಘಣ್ಣ, ಯಡಿಯೂರಪ್ಪನವ್ರದ್ದು, ವಿಜಯಣ್ಣನ ಹೆಸರು, ನಮ್ಮ ಕಾಂಗ್ರೆಸ್ನ ಗೌರವಾನ್ವಿತ ಇಬ್ರು ನಾಯಕರು ಒಂದು ತಿಂಗಳು ಕೆಳಗೆ ಯಾರ ಹೆಸರು ಮನವಿ ಕೊಟ್ಟರು, ದೇವೇಂದ್ರಪ್ಪನವರು. ನಾನು ಸೋಷಿಯಲ್ ಮೀಡಿಯಾ ನೋಡಿದೆ, ನಾನು ಕಾಂಗ್ರೆಸ್ನ ಕಾರ್ಯಕರ್ತರು DC ಆಫೀಸ್ಗೆ ಹೋಗಿ ಕೊಟ್ಟು ಮನವಿ ಕೊಟ್ಟು ಅದಲ್ಲಿ ಮಾಜಿ ಮುಖ್ಯಮಂತ್ರಿ ನಮ್ದೆಲ್ಲರದು ಕೈವಾಡ ಇದೆ ಅಂತ ಮಾಡ್ತಾರೆ. ಹಾಗೆ ಆ ಪುಣ್ಯಾತ್ಮನಿಗೆ ಹೇಳ್ತೀನಿ, ಆ ಪಕ್ಷಕ್ಕೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಈ ಸವಾಲ್ ನಾನು ಸ್ವೀಕಾರ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೇನೆ. ಆ ಪ್ರೂವ್ ಮಾಡೋ ಕೆಲಸ ಮಾಡಬೇಕು, ನನ್ನ ಮಾರ್ಗದರ್ಶನ ಮುಖದಲ್ಲಿ ನಾನು ಹಾಕ್ಬೇಕಾಗತ್ತೆ. ಹಾಗಾಗಿ ಇದನ್ನ ಬಿಟ್ಟು, ಈ ರಾಜಕಾರಣವನ್ನ ಬಿಟ್ಟು ಯಾರೋ ತಿಂತಾ ಇದಾರೆ, ಅದನ್ನ ಯಾರಿಗೋ ಒರೆಸುವಂತ ಕೆಲಸ ನೀವೇನು ಮಾಡ್ತಾ ಇದ್ದೀರಿ, ಅದನ್ನ ಬಿಟ್ಟು ನಿಮ್ದೇ ಸರ್ಕಾರ ಇದೆ, ಒಟ್ಟಾಗಿ ಕುತ್ಕೊಳ್ರಿ. ಒಟ್ಟಿಗೆ ಕುತ್ಕೊಂಡು ರೈತರಿಗೆ ಈ ಭೂಮಿಯನ್ನು ಉಳಿಸಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾವು ಪಕ್ಷದ ಪರವಾಗಿ ನಾವು ವಿನಂತಿಯನ್ನ ಮಾಡ್ಕೊಂತೀವಿ ಸರ್.